ನಮಸ್ಕಾರ ವೀಕ್ಷಕರೇ. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಜೆಡಿಎಸ್ ರಾಜ್ಯಾಧ್ಯಕ್ಷರು ಆಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಅತ್ಯಂತ ಮಹತ್ವಾಕಾಂಕ್ಷೆಯ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ಭಾನುವಾರ ಅಂದರೆ ನಿನ್ನೆ ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, 2028 ವಿಧಾನಸಭಾ ಚುನಾವಣೆ ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ 75 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳಿ. 2028 ಚುನಾವಣೆಯಲ್ಲಿ ಜೆಡಿಎಸ್ 75 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ 2028ರಲ್ಲಿ ಜೆಡಿಎಸ್ 75 ಸ್ಥಾನಗಳಲ್ಲಿ ಗೆದ್ರೆ ಅದು ಜೆಡಿಎಸ್ನ ರಾಜಕೀಯ ಇತಿಹಾಸದಲ್ಲೇ ಅತಿ ದೊಡ್ಡ ದಾಖಲೆ ಆಗತ್ತೆ. ಆದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ 75 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಅವಕಾಶ ಇದೆಯಾ? ಕಳೆದ 6 ವಿಧಾನಸಭಾ ಚುನಾವಣೆಗಳು 1999ರಿಂದ 2023ರವರೆಗೆ ಅಂದ್ರೆ 24 ವರ್ಷಗಳ ಅವಧಿಯಲ್ಲಿ ನಡೆದಂತಹ 6 ವಿಧಾನಸಭಾ ಚುನಾವಣೆಗಳನ್ನ ನಾವೊಂದ್ಸಲ ಗಮನಿಸಿಕೊಂಡು ಹೋಗಬೇಕು. 1999ರಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡಿತು. ಮೊದಲ ಬಾರಿಗೆ ಜೆಡಿಎಸ್ ಆಸ್ ಎ ಪಾರ್ಟಿಯಾಗಿ ಪ್ರಾದೇಶಿಕ ಪಕ್ಷವಾಗಿ ಎದುರಿಸಿದಂತಹ ಮೊದಲ ಚುನಾವಣೆ. ಅಲ್ಲಿಂದ 2023ರವರೆಗೆ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯವರೆಗೆ ಜೆಡಿಎಸ್ ಎಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿತು, ಎಷ್ಟು ಸ್ಥಾನಗಳನ್ನು ಗೆಲ್ತು, ಎಷ್ಟು ಸ್ಥಾನಗಳಲ್ಲಿ 2ನೇ ಸ್ಥಾನದಲ್ಲಿತ್ತು, ಎಷ್ಟು ಸ್ಥಾನಗಳಲ್ಲಿ 3ನೇ ಸ್ಥಾನದಲ್ಲಿತ್ತು ಮತ್ತು ಈ 6 ಚುನಾವಣೆಗಳಲ್ಲಿ ಜೆಡಿಎಸ್ನ ಸ್ಟ್ರೈಕ್ ರೇಟ್ ಎಷ್ಟು ಅಂತ ಹೇಳಿ ನೋಡೋಣ. ಅದಾದ ಬಳಿಕ ಕುಮಾರಸ್ವಾಮಿಯವರ ಮಹತ್ವಾಕಾಂಕ್ಷೆಯ 75ರ ಲೆಕ್ಕ ಹೇಗಿರಬಹುದು ಅಂತ ಹೇಳಿ ಮಾತಾಡೋಣ. 1999ರಲ್ಲಿ ಜೆಡಿಎಸ್ ಮೊದಲ ಬಾರಿಗೆ ಸ್ವತಂತ್ರವಾಗಿ ಸ್ಪರ್ಧಿಸಿದಂತಹ ಚುನಾವಣೆ. 224 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿದ್ದು, 203 ಕ್ಷೇತ್ರಗಳಲ್ಲಿ ಗೆದ್ದಿದ್ದು, 10 ವಿಧಾನಸಭಾ ಕ್ಷೇತ್ರಗಳಲ್ಲಿ 2ನೇ ಸ್ಥಾನದಲ್ಲಿ ಜೆಡಿಎಸ್ ಬಂದಿದ್ದು 29 ಕ್ಷೇತ್ರಗಳಲ್ಲಿ, 3ನೇ ಸ್ಥಾನದಲ್ಲಿ ಜೆಡಿಎಸ್ ಬಂದಿದ್ದು 78 ಕ್ಷೇತ್ರಗಳಲ್ಲಿ. ಅಂದ್ರೆ 1999ರಲ್ಲಿ ಜೆಡಿಎಸ್ನ ಸ್ಟ್ರೈಕ್ ರೇಟ್ ಏನಿದೆ ಅದು ಕೇವಲ 4.92ರಷ್ಟಿತ್ತು. ಇದಾದ ಬಳಿಕ 2004ರ ಚುನಾವಣೆ ಜೆಡಿಎಸ್ 220 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತು. 58 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲ್ತು. 31 ಕ್ಷೇತ್ರಗಳಲ್ಲಿ ಜೆಡಿಎಸ್ 2ನೇ ಸ್ಥಾನದಲ್ಲಿತ್ತು. 17 ಕ್ಷೇತ್ರಗಳಲ್ಲಿ ಜೆಡಿಎಸ್ 3ನೇ ಸ್ಥಾನದಲ್ಲಿತ್ತು. ಅಂದ್ರೆ ಜೆಡಿಎಸ್ನ ಸ್ಟ್ರೈಕ್ ರೇಟ್ 2004ರಲ್ಲಿ 26.36%. 2004ರ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೆಡಿಎಸ್ನಲ್ಲೇ ಇದ್ರು. ಸೊ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಜೆಡಿಎಸ್ ಮೊದಲ 2 ಚುನಾವಣೆಗಳನ್ನು ಎದುರಿಸಿತು. 2004 ಅಂದ್ರೆ 2ನೇ ಚುನಾವಣೆಯಲ್ಲಿ ಜೆಡಿಎಸ್ ಅತ್ಯಧಿಕ 58 ಸೀಟುಗಳನ್ನು ಪಡೆಯಿತು ವಿತ್ ಸ್ಟ್ರೈಕ್ ರೇಟ್ ಆಫ್ 26.36ರೊಂದಿಗೆ. ಇನ್ನು 2008ರ ವಿಧಾನಸಭಾ ಚುನಾವಣೆ 219 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿತು. 28 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲ್ತು. 38 ಕ್ಷೇತ್ರಗಳಲ್ಲಿ ಜೆಡಿಎಸ್ 2ನೇ ಸ್ಥಾನದಲ್ಲಿತ್ತು. 113 ಕ್ಷೇತ್ರಗಳಲ್ಲಿ ಜೆಡಿಎಸ್ 3ನೇ ಸ್ಥಾನದಲ್ಲಿತ್ತು. 2008ರಲ್ಲಿ ಜೆಡಿಎಸ್ನ ಸ್ಟ್ರೈಕ್ ರೇಟ್ 12.78. ಇನ್ನು 2013ರ ವಿಧಾನಸಭಾ ಚುನಾವಣೆ 223 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿತು. 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲ್ತು. 57 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ 2ನೇ ಸ್ಥಾನದಲ್ಲಿತ್ತು. 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ 3ನೇ ಸ್ಥಾನದಲ್ಲಿತ್ತು. 2013ರಲ್ಲಿ ಜೆಡಿಎಸ್ನ ಸ್ಟ್ರೈಕ್ ರೇಟ್ ಎಷ್ಟು ಅಂತ ಹೇಳಿದ್ರೆ 17.98. ಇನ್ನು 2018ರ ವಿಧಾನಸಭಾ ಚುನಾವಣೆಗೆ ಬಂದಾಗ 119 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆಯನ್ನ ಮಾಡಿತು. ಅದರಲ್ಲಿ 37 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲ್ತು. 36 ಕ್ಷೇತ್ರಗಳಲ್ಲಿ ಜೆಡಿಎಸ್ 2ನೇ ಸ್ಥಾನದಲ್ಲಿತ್ತು, ಅಂದ್ರೆ ರನ್ನರ್ ಅಪ್. 36 ಕ್ಷೇತ್ರಗಳಲ್ಲಿ 95 ಕ್ಷೇತ್ರಗಳಲ್ಲಿ ಜೆಡಿಎಸ್
ಮೂರನೆಯ ಸ್ಥಾನದಲ್ಲಿತ್ತು. ಅಂದ್ರೆ 2018ರಲ್ಲಿ JDSನ ಸ್ಟ್ರೈಕ್ ರೇಟ್ ಏನಿದೆ ಅದು 18.50. 2023 ಕಳೆದ ವಿಧಾನಸಭಾ ಚುನಾವಣೆ JDS 209 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತು, 19 ಕ್ಷೇತ್ರಗಳಲ್ಲಿ ಗೆಲ್ತು, 33 ಕ್ಷೇತ್ರಗಳಲ್ಲಿ ರನ್ನರ್ ಅಪ್ ಆಯ್ತು, ಅಂದ್ರೆ 2ನೇಯ ಸ್ಥಾನಕ್ಕೆ ಬಂತು, 98 ಕ್ಷೇತ್ರಗಳಲ್ಲಿ 3ನೇಯ ಸ್ಥಾನಕ್ಕೆ ಬಂತು. ಅಂದ್ರೆ JDSನ ಸ್ಟ್ರೈಕ್ ರೇಟ್ 2023ರಲ್ಲಿ ಅಂದ್ರೆ ಕಳೆದ ಚುನಾವಣೆಯಲ್ಲಿ ಕೇವಲ 9.04. ಅಂದ್ರೆ 1999ರ ಬಳಿಕ JDS ಅತ್ಯಂತ ಕಡಿಮೆಯ ಸ್ಟ್ರೈಕ್ ರೇಟ್ ಅನ್ನು ಅನುಭವಿಸಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಯಾಕೆ ಈ ಸ್ಟ್ರೈಕ್ ರೇಟ್ ಅನ್ನು ನಾವು ತೆಗೆದುಕೊಂಡ್ವಿ? ಇದು ವೆರಿ ಇಂಪಾರ್ಟೆಂಟ್. 1999, 2004, 2008, 2013, 2018 ಮತ್ತು 2023 ಈ 6 ಚುನಾವಣೆಗಳ ಪೈಕಿ JDS 2 ಬಾರಿ ಅಧಿಕಾರವನ್ನ ಮಾಡಿತು. 2004ರಲ್ಲಿ ಮತ್ತು 2018ರಲ್ಲಿ ಸಮ್ಮಿಶ್ರ ಸರ್ಕಾರದ ಭಾಗವಾಗಿ. 2004ರಲ್ಲಿ ಧರ್ಮಸಿಂಗ್ ಅವರ ಸರ್ಕಾರಕ್ಕೆ JDS ಬೆಂಬಲವನ್ನು ಕೊಡ್ತು ಆರಂಭದಲ್ಲಿ. ಅದಾದ ಬಳಿಕ ಕುಮಾರಸ್ವಾಮಿ ಅವರು ಬಂಡೆದ್ದು ಯಡಿಯೂರಪ್ಪನವರ ಜೊತೆಗೆ ಮೈತ್ರಿ ಸರ್ಕಾರವನ್ನ ಮಾಡಿಕೊಂಡ್ರು. ಸೊ 2 ಸರ್ಕಾರಗಳು ಬಂದು ಹೋದ್ವು ಅಲ್ಲಿ ಮಧ್ಯದಲ್ಲಿ. 2018ರಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತು JDSನ ಸಮ್ಮಿಶ್ರ ಸರ್ಕಾರ. ಸೊ ಈ 6 ಚುನಾವಣೆಗಳ ಸಂದರ್ಭದಲ್ಲೂ ಕೂಡ JDS ಪ್ರೀ ಪೋಲ್ ಅಲಯನ್ಸ್ ನಲ್ಲಿ ಇರಲಿಲ್ಲ. ಅಂದ್ರೆ ಮತದಾನಕ್ಕೂ ಮೊದಲೇ, ಚುನಾವಣೆ ಘೋಷಣೆಗೂ ಮೊದಲೇ JDS ಈ 6 ಚುನಾವಣೆಗಳಲ್ಲಿ ಮೈತ್ರಿಯನ್ನ ಮಾಡಿಕೊಂಡಿರಲಿಲ್ಲ, ಸ್ವತಂತ್ರವಾಗಿಯೇ ಸ್ಪರ್ಧೆಯನ್ನ ಮಾಡಿತ್ತು. JDSನ ಮೈತ್ರಿ ಬಿಜೆಪಿ, ಕಾಂಗ್ರೆಸ್ ಮತ್ತು 2 ಬಾರಿ ಕಾಂಗ್ರೆಸ್ ಮತ್ತು 1 ಬಾರಿ ಬಿಜೆಪಿಯ ಜೊತೆಗೆ ಆಗಿದ್ದು ಚುನಾವಣೆಯ ಫಲಿತಾಂಶ ಬಂದಾದ ಬಳಿಕ ಈ 6 ಚುನಾವಣೆಗಳ ಸಂದರ್ಭದಲ್ಲಿ. ಸ್ಟ್ರೈಕ್ ರೇಟ್ ಅಂದ್ರೆ ಏನು? 209 ಕ್ಷೇತ್ರಗಳಲ್ಲಿ ಅಥವಾ 199 ಕ್ಷೇತ್ರಗಳಲ್ಲಿ ಅಥವಾ 223 ಕ್ಷೇತ್ರಗಳಲ್ಲಿ ಅಥವಾ 219 ಕ್ಷೇತ್ರಗಳಲ್ಲಿ ಅಥವಾ 220 ಕ್ಷೇತ್ರಗಳಲ್ಲಿ ಅಥವಾ 203 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂತಹ JDSನ ಕ್ಯಾಂಡಿಡೇಟ್ಗಳು ಎಷ್ಟು ಕ್ಷೇತ್ರಗಳಲ್ಲಿ ಗೆದ್ರು, ಅದು ಸ್ಟ್ರೈಕ್ ರೇಟ್. ಸೊ JDSನ ಸ್ಟ್ರೈಕ್ ರೇಟ್ 2004ರಲ್ಲಿ 26.36 ದಾಟಿದ್ದು, ಅದೇ ರೆಕಾರ್ಡು. ಅದಾದ ಬಳಿಕ 2008, 2013, 2023 ಈ ಚುನಾವಣೆಗಳಲ್ಲಿ 20ರ ಗಡಿಯನ್ನ ದಾಟಿಲ್ಲ. ಕಳೆದ ಚುನಾವಣೆಯಲ್ಲಿ 10ರ ಗಡಿಯನ್ನ ದಾಟಿಲ್ಲ. 2018ರ ಚುನಾವಣೆಯಲ್ಲಿ 20ರ ಗಡಿಯನ್ನ ದಾಟಿಲ್ಲ. 2008ರ ಚುನಾವಣೆಯಲ್ಲಿ 15ರ ಗಡಿಯನ್ನ ದಾಟಿಲ್ಲ. JDSನ ಓವರ್ ಆಲ್ ಸ್ಟ್ರೈಕ್ ರೇಟ್ ಏನಿದೆ, ಅದು ಗೆಲುವಿನ ಪ್ರಮಾಣ ಏನಿದೆ, ಅದು ಅತ್ಯಲ್ಪವಾಗಿರುವಂಥದ್ದು. ಈಗ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ಗೆ ಬರೋಣ. 75 ಕ್ಷೇತ್ರಗಳಲ್ಲಿ JDSನ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿ. ಕಳೆದ 6 ಚುನಾವಣೆಗೂ ಈ ಚುನಾವಣೆಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ 2028ರ ಚುನಾವಣೆಯಲ್ಲಿ JDS ಬಿಜೆಪಿಯ ಜೊತೆಗೆ ಪ್ರೀ ಪೋಲ್ ಅಲಯನ್ಸ್ ನಲ್ಲಿ ಇದೆ. ಅಂದ್ರೆ ಚುನಾವಣಾ ಪೂರ್ವ ಮೈತ್ರಿ. ಸೊ ಚುನಾವಣಾ ಪೂರ್ವ ಮೈತ್ರಿಯ ಸಂದರ್ಭದಲ್ಲಿ ಸಹಜವಾಗಿಯೇ JDS ಮತ್ತು ಬಿಜೆಪಿ 2 ಪಕ್ಷಗಳು ಕೂಡ ಕೆಲವು ಕ್ಷೇತ್ರಗಳನ್ನ ಬಿಟ್ಟುಕೊಡಬೇಕಾಗುತ್ತೆ. ಅಂದ್ರೆ 224 ಕ್ಷೇತ್ರಗಳಲ್ಲಿ ನಿರ್ದಿಷ್ಟ ಸಂಖ್ಯೆಯ ಕ್ಷೇತ್ರಗಳಲ್ಲಿ JDSನ ಅಭ್ಯರ್ಥಿಗಳು ಬಿಜೆಪಿಯ ಬೆಂಬಲದೊಂದಿಗೂ, ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು JDSನ ಬೆಂಬಲದೊಂದಿಗೂ ಸ್ಪರ್ಧೆಯನ್ನ ಮಾಡಬೇಕಾಗತ್ತೆ. ಹೀಗಾಗಿ ಕುಮಾರಸ್ವಾಮಿಯವರ ಈ 75 ಕ್ಷೇತ್ರಗಳ ಗೆಲುವಿನ ಲೆಕ್ಕಾಚಾರದ ಪ್ರಶ್ನೆ ಏನಿದೆ, ಅದು ಕುತೂಹಲವನ್ನು ಕೆರಳಿಸಿದೆ. ಒಂದು ಲೆಕ್ಕಾಚಾರವನ್ನ, ಸಿಂಪಲ್ ಲೆಕ್ಕಾಚಾರವನ್ನ ನೋಡಿದ್ರೆ, ಇರುವಂತಹ ಒಟ್ಟು ವಿಧಾನಸಭಾ ಕ್ಷೇತ್ರಗಳು 224, ಸರಳ ಬಹುಮತಕ್ಕೆ ಬೇಕಾಗಿರುವಂಥದ್ದು 113 ಶಾಸಕರ ಬೆಂಬಲ. 75 ಸೀಟುಗಳನ್ನು ಗೆಲ್ಲಬೇಕು ಅಂತ ಆದ್ರೆ, 75 ಸೀಟುಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ JDS ಕನಿಷ್ಠ 75 ಕ್ಷೇತ್ರಗಳಲ್ಲಿ ಕಂಟೆಸ್ಟೇ ಮಾಡಬೇಕು. ಸೊ 224 ಮೈನಸ್ 75 ಅಂದ್ರೆ 75 ಕ್ಷೇತ್ರಗಳನ್ನ ಬಿಜೆಪಿ JDSಗೆ ಬಿಟ್ಟುಕೊಡ್ಬೇಕಾಗತ್ತೆ. ಸೊ ಆವಾಗ ಬಿಜೆಪಿಗೆ ಅವಕಾಶ ಸಿಗುವಂಥದ್ದು 149 ಕ್ಷೇತ್ರಗಳಲ್ಲಿ ಮಾತ್ರ.
ಇದು ಒಂದು. ಎಲ್ಲಿ 100% ರಿಸಲ್ಟ್ ಆದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರದ ಪ್ರಕಾರ 75 ಸೀಟುಗಳನ್ನು JDS ಗೆಲ್ಲುತ್ತೆ ಅನ್ನುವಂತಾದ್ರೆ ಕನಿಷ್ಠ 75 ಕ್ಷೇತ್ರಗಳಲ್ಲಿ JDS ಕಂಟೆಸ್ಟ್ ಮಾಡಲೇಬೇಕು. ಜೊತೆಗೆ JDS ಆ 75 ಕ್ಷೇತ್ರಗಳಲ್ಲಿ ನಿಲ್ಲಿಸುವಂತ ಆ ಎಲ್ಲ ಅಭ್ಯರ್ಥಿಗಳು ಗೆಲ್ಲಬೇಕು, ವಿಚ್ ಈಸ್ ಹೈಲಿ ಇಂಪಾಸಿಬಲ್, ಅಸಾಧ್ಯ. ಚುನಾವಣಾ ರಾಜಕಾರಣದಲ್ಲಿ ಅಸಾಧ್ಯ. ಒಂದು, ಇನ್ ಕೇಸ್ 75% ಆಫ್ ಸ್ಟ್ರೈಕ್ ರೇಟ್ ಅನ್ನು ಇಟ್ಕೊಂಡ್ರು ಕೂಡ, ವಿಚ್ ಇಸ್ ಎಕ್ಸೆಸಿವ್ ಸ್ಟ್ರೈಕ್ ರೇಟ್, ಅದು ಇಟ್ಕೊಂಡ್ರು ಕೂಡ ಆಗ JDS 75 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಕನಿಷ್ಠ 100 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಬೇಕು. 67% ಆಫ್ ಸ್ಟ್ರೈಕ್ ರೇಟ್ ಬೇಕು JDSಗೆ ಅಂತ ಆದ್ರೆ ಆಗ 112 ಕ್ಷೇತ್ರಗಳಲ್ಲಿ JDS ಕಂಟೆಸ್ಟ್ ಮಾಡಬೇಕು. ಆಗ ಬಿಜೆಪಿಗೆ ಮಿಕ್ಕುವಂಥದ್ದು, ಉಳಿಯುವಂಥದ್ದು ಕೇವಲ 112 ಕ್ಷೇತ್ರಗಳು ಮಾತ್ರ. ಅದು ಕೂಡ 67% ಆಫ್ ಸ್ಟ್ರೈಕ್ ರೇಟ್ ಇದ್ದಂತಹ ಸಂದರ್ಭದಲ್ಲಿ. ಸ್ಟ್ರೈಕ್ ರೇಟ್ ಅಂತ ಹೇಳಿದ್ರೆ ಎಷ್ಟು ಕ್ಷೇತ್ರಗಳಲ್ಲಿ ನಿಲ್ತಾರೆ ಅದರಲ್ಲಿ 67% ಅಭ್ಯರ್ಥಿಗಳು JDSನಿಂದ ಗೆಲ್ಲಬೇಕು. ಬಟ್ ಇದು ಅಸಾಧ್ಯ JDSಗೆ. ಕಾರಣ ಏನು ಅಂತ ಹೇಳಿದ್ರೆ JDSನ ಓವರ್ ಆಲ್ ಸ್ಟ್ರೈಕ್ ರೇಟ್ ಏನಿದೆ ಅದು ಕಳೆದ 6 ಚುನಾವಣೆಗಳಲ್ಲಿ 30ರ ಗಡಿಯನ್ನೇ ದಾಟಿಲ್ಲ. 50ರ ಗಡಿ ಪಕ್ಕ ಬಿಟ್ಬಿಡಿ, 30ರ ಗಡಿಯನ್ನೇ ದಾಟಿಲ್ಲ. ಅಂದ್ರೆ 1/3 ಭಾಗದಷ್ಟು ಗಡಿಯನ್ನು ಕೂಡ JDSನ ಸ್ಟ್ರೈಕ್ ರೇಟ್ ದಾಟಿಲ್ಲ. ಹೀಗಾಗಿ ಕುಮಾರಸ್ವಾಮಿಯವರ ಈ ಸ್ಟೇಟ್ಮೆಂಟ್ ಏನಿದೆ, 75 ಕ್ಷೇತ್ರಗಳಲ್ಲಿ JDS ಗೆದ್ದೇ ಗೆಲ್ಲತ್ತೆ ಎನ್ನುವಂತಹ ವಿಶ್ವಾಸ ಏನಿದೆ ಅದು ಕೂಡ ಪ್ರೀಪೋಲ್ ಅಲಯನ್ಸ್. ಇದು ಒಂದು ವೇಳೆ ಚುನಾವಣಾ ಪೂರ್ವ ಮೈತ್ರಿ ಇಲ್ಲದೆ ಹೋಗಿದ್ದರೆ ಇದರ ಲೆಕ್ಕಾಚಾರ ಬೇರೆ. ಆದರೆ ಈಗ ಚುನಾವಣಾ ಪೂರ್ವ ಮೈತ್ರಿ ಇದೆ. ಚುನಾವಣಾ ಪೂರ್ವ ಮೈತ್ರಿ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿ JDSಗೆ ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕಾಗತ್ತೆ. ಸೊ ಕುಮಾರಸ್ವಾಮಿಯವರ ಈ ಲೆಕ್ಕಾಚಾರವನ್ನು ಗಮನಿಸಿದ್ರೆ ಬಿಜೆಪಿಯ ಎದುರು JDS ಕನಿಷ್ಠ 100ರಿಂದ 110 ಕ್ಷೇತ್ರಗಳಿಗೆ ಬೇಡಿಕೆಯನ್ನು ಇಟ್ಟಿರುವ ರೀತಿ ಇದೆ. ಕನಿಷ್ಠ 100ರಿಂದ 110. ಸೊ ಈ ಲೆಕ್ಕಾಚಾರ, ಒಂದು ವೇಳೆ ಈ ಬೇಡಿಕೆಯನ್ನು JDS ಏನಾದರೂ ಇಟ್ಟರೆ JDS ಬಿಜೆಪಿ ಮತ್ತು JDSನ ಮೈತ್ರಿಕೂಟದಲ್ಲಿ ಕಿಂಗ್ ಮೇಕರ್ ಆಗಿರಲ್ಲ, ಕಿಂಗ್ ಆಗಿರತ್ತೆ. ಕಾರಣ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ 75 ಕ್ಷೇತ್ರಗಳನ್ನು JDS ಗೆಲ್ಲುತ್ತೆ ಅಂತ ಹೇಳಿ. ಬಟ್ ಸ್ಟ್ರೈಕ್ ರೇಟ್ನ ಲೆಕ್ಕಾಚಾರ ಕೊಟ್ವಿ, ರನ್ನರ್ ಆಫ್ನ ಲೆಕ್ಕಾಚಾರ ಕೊಟ್ವಿ, 3ನೇ ಸ್ಥಾನದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ JDS ಈ ಹಿಂದಿನ ಚುನಾವಣೆಗಳಲ್ಲಿ ಇತ್ತು ಎನ್ನುವಂತಹ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ವಿ ನಾವು. ಸೊ ಕುತೂಹಲ ಭರಿತ ಲೆಕ್ಕಾಚಾರ. 2028ರ ವಿಧಾನಸಭಾ ಚುನಾವಣೆಯ ಹತ್ತಿರದ ಹೊತ್ತಲ್ಲಿ JDSನವರು ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ನಿರತರಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂಥೇಳಿ ಎಲ್ಲ ಕಡೆನೂ ಕೂಡ ಪಕ್ಷ ಸಂಘಟನೆಯಲ್ಲಿ ನಿರತರಾಗಿರುವಂತಹ ಹೊತ್ತಿನಲ್ಲಿ 75 ಕ್ಷೇತ್ರಗಳನ್ನು JDS ಗೆದ್ದೇ ಗೆಲ್ಲತ್ತೆ ಎನ್ನುವಂತಹ ಸ್ಟೇಟ್ಮೆಂಟ್, ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟು ಸಹಜವಾಗಿಯೇ ಬಿಜೆಪಿಯಲ್ಲಿರುವಂತಹ ಟಿಕೆಟ್ ಆಕಾಂಕ್ಷಿಗಳಿಗೆ ಆತಂಕವನ್ನ ತಂದೊಡ್ಡಿದೆ.